ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಳೆ ನಡೆಯುವಂಥ ಅಂದರೆ 28/9/2024 ನಡೆಯುವಂಥ ವಿಜ್ಞಾನ ವಿಷಯದ ಮಧ್ಯವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಯಾಕಂದರೆ ಇದು ಮಾಡಲ್ ಕ್ವಶನ್ ಪೇಪರ್ ಆದರೂ ಸಹ ಆದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ, ಸೊ ಅದೇ ರೀತಿ ನಿಮಗೆ ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಕ್ವಶನ್ ಆದರೆ ಬರ್ತವೆ. ಸೊ ಪ್ಯಾಟರ್ನ್ ಎಲ್ಲ ರೀತಿ ಸೇಮ್ ಇರ್ತದೆ. ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ ನೋಡಿ, ಕೊನೆಯವರೆಗೆ ತಪ್ಪದೆ ವಿಡಿಯೋನ ನೋಡಿ. ಸೊ ತಪ್ಪದೆ ಕೊನೆಯವರು ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ನಾನು ವಿಜ್ಞಾನ ಆದಮೇಲೆ ಸಮಾಜ ವಿಜ್ಞಾನ, ಸೊ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಸೊ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನು, ಪಾಸಿಂಗ್ ಪ್ಯಾಕೇಜು, ಸ್ಕೋರ್ ಪ್ಯಾಕೇಜು, ಸೊ ಎಲ್ಲ SSLC ಅಪ್ಡೇಟ್ ಸಿಗ್ತಾ ಇರ್ತವೆ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲೇದಾಗಿ ಬಂದುಬಿಟ್ಟು ನಿಮಗೆ 3 ಭಾಗ ಮಾಡ್ತಾರೆ. ಒಂದು ಭೌತ ವಿಜ್ಞಾನ, ಒಂದು ರಸಾಯನ ವಿಜ್ಞಾನ ಮತ್ತು ಒಂದು ಜೀವ ವಿಜ್ಞಾನ ಅಂತ. ಸೊ ಮೊದಲೇದಾಗಿ ಬಂದುಬಿಟ್ಟು ಇಲ್ಲಿ ಆಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಅಂತ ಕರಿತೀರಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನಿಮಗೆ 3 ಮಾರ್ಕ್ಸ್ ಇರ್ತವೆ. ಸೊ 1 ಅಂಕಗಳ 3 ಪ್ರಶ್ನೆ ಇರ್ತವೆ. ಸೊ ಆಬ್ಜೆಕ್ಟಿವ್ ಟೈಪು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಇನ್ನು 2 ಅಂಕಗಳ 1 ಪ್ರಶ್ನೆ ಕೊಟ್ಟಿದ್ದಾರೆ. ಸೊ 1 ಅಂಕಗಳ 2 ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ 2 ಮಾರ್ಕ್ಸು. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇನ್ನು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ ಕೊಟ್ಟಿದ್ದಾರೆ. ಸೊ 2 ಅಂಕಗಳ 3 ಪ್ರಶ್ನೆಗಳು. ಸೊ ಇದು ಮಾಡಲ್ ಪೇಪರು, ಯಾರು ಕೂಡ ರಿಯಲ್ ಅನ್ಕೋಬೇಡಿ, ಇದು ಮಾಡಲು. ಆದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ ಕೇಳಿದ್ದಾರೆ, ಸೊ ನಾಳೆ ಅದೇ ರೀತಿ ಕೆಲವು ಚಾನ್ಸಸ್ ತುಂಬ ಇದೆ. ಸೊ ಇಲ್ಲೂ ಕೂಡ ಕೆಲವೊಂದು ಕ್ವಶನು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಈಗಲೇ ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಸೊ ಚೆನ್ನಾಗಿ ವಿಡಿಯೋ ನೋಡ್ಕೊಳ್ಳಿ. ಯಾಕಂದರೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲೇ ಒಂದು ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಸೊ ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ನನಗೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಸೊ ಇನ್ ಕೇಸ್ ನಾನು ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ಏನಾದರೂ ಸಿಕ್ಕರೆ ನನಗೆ ಆ ಒಂದು PDF ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಆನ್ಸರ್ ಶೀಟ್ನ ಸಿಗ್ತದೆ. ಸೊ ಈಗ ನೋಡ್ತಾ ಹೋಗಿ ಮುಂದೆ ಯಾವ ರೀತಿ ಕ್ವಶನ್ ಇವೆ ಅಂತ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಈ ಒಂದು ಕ್ವಶನ್ ಪೇಪರ್ ವೇರ್ ಮಾಡೋಕ್ಕೆ ಕೊಡಲ್ಲ. ಸೊ ನೀವು ಓದ್ಕೊಳ್ಳಿ. ಇನ್ನು 3 ಮಾರ್ಕ್ಸಿಂದ 3 ಕ್ವಶನ್ ಇರ್ತವೆ. ಟೋಟಲಾಗಿ 9 ಮಾರ್ಕ್ಸು. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಸೊ ನಿಮಗೆ ಡಯಾಗ್ರಾಮ್ನ ಚೆನ್ನಾಗಿ ನೋಡ್ಕೊಳ್ಳಿ. ಡಯಾಗ್ರಾಮ್ ಮೇಲೆ ಹಲವಾರು ಕ್ವಶನ್ ಕೇಳ್ತಾರೆ. ಸೊ ಆಲ್ಮೋಸ್ಟು ನಿಮಗೆ ಡಯಾಗ್ರಾಮ್ ಮೇಲೆ 10 ರಿಂದ 12 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿ ಯಾವೆಲ್ಲ ಡಯಾಗ್ರಾಮ್ ಕೇಳಿದರೆ ನೋಡ್ಕೊಳ್ಳಿ. ಮತ್ತು ಅದು ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಸೊ ಇಲ್ಲಿ 4 ಅಂಕಗಳ 2 ಪ್ರಶ್ನೆ ಕೇಳಿದ್ದಾರೆ. ಟೋಟಲಾಗಿ 8 ಮಾರ್ಕ್ಸು. ಇನ್ನು ನೆಕ್ಸ್ಟು ಭಾಗ ಬಿ ರಸಾಯನಶಾಸ್ತ್ರ ಒಳಗಡೆ ಅಲ್ಲಿ ಕೂಡ 1 ಅಂಕಗಳ 3 ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ 3 ಕೇಳಿದರೆ ಟೋಟಲಾಗಿ 3 ಮಾರ್ಕ್ಸು. ಇನ್ನು 2 ಅಂಕಗಳ ಪ್ರಶ್ನೆಗಳು 3 ಕೇಳಿದರೆ ಟೋಟಲಾಗಿ 6 ಮಾರ್ಕ್ಸು. ಸೊ ಇನ್ನು ನೆಕ್ಸ್ಟು ಭಾಗ ಸಿ ಇಲ್ಲಿ 4 ಅಂಕಗಳ ಇನ್ನು ಭಾಗ ಬಿಯಲ್ಲಿ ನೋಡಿ 4 ಅಂಕಗಳ 1 ಪ್ರಶ್ನೆ ಕೇಳಿದರೆ ಟೋಟಲಾಗಿ 4 ಮಾರ್ಕ್ಸು. ಇನ್ನು ಭಾಗ ಸಿಗೆ ಬರೋಣ, ಜೀವ ವಿಜ್ಞಾನ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕಡಿಮೆ ಸಮಯ ಇರ್ತದೆ ಎಕ್ಸಾಮ್ ಮುಗಿಯೋ ಟೈಮಲ್ಲಿ ಇದನ್ನು ಬರೀತೀರಾ. ಸೊ ಇದು ತುಂಬ ಈಸಿ ಅನ್ಕೋತೀನಿ ನಿಮಗೆ. ಸೊ ಇದನ್ನು ಮೊದಲು ಬರೀರಿ. ಸೊ ಯಾಕಂದರೆ ನಿಮಗೆ ಲಾಸ್ಟಿಗೆ ಏನೇನು ಟೈಮ್ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಇದನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಈಸಿ ಇರ್ತವೆ. ಇಲ್ಲೂ ಕೂಡ 2 ಅಂಕಗಳ ಮಲ್ಟಿಪಲ್ ಚಾಯ್ಸ್ನ ಕೇಳಿದ್ದಾರೆ. ಸೊ 3 ಅಂಕಗಳ ಹಿಂದಿನ 2 ವಿಭಾಗಗಳಲ್ಲಿ 3 ಅಂಕಗಳು ಕೇಳಿದರು. ಇಲ್ಲಿ 2 ಅಂಕಗಳನ್ನ ಕೇಳಿದ್ದಾರೆ. ಸೊ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ಇನ್ನು ನೆಕ್ಸ್ಟು 1 ಅಂಕಗಳ 3 ಪ್ರಶ್ನೆ ಕೇಳಿದರೆ ಟೋಟಲಾಗಿ 3 ಮಾರ್ಕ್ಸು. 2 ಅಂಕಗಳ 2 ಪ್ರಶ್ನೆ ಕೇಳಿದರೆ ಟೋಟಲಾಗಿ 4 ಮಾರ್ಕ್ಸು. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. 10 ಕ್ವಶನ್ ಕೂಡ ಇರ್ತವೆ ನಿಮಗೆ ಹೆಲ್ಪ್ ಆಗಲಿ ಅಂತ. ಸೊ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಬರೀರಿ. ಇನ್ನು 3 ಅಂಕಗಳ 3 ಪ್ರಶ್ನೆಗಳು ಟೋಟಲಾಗಿ 9 ಮಾರ್ಕ್ಸು. ಸೊ ಈಗ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ನೋಡಿಲ್ಲ ಅಂದರೆ ತಪ್ಪದೆ ನೋಡಿ. ಯಾಕಂದರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅದು. ಯಾಕಂದರೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿದ್ದೀನಿ. ಸೊ ತಪ್ಪದೆ ಅದನ್ನು ನೋಡ್ಕೊಳ್ಳಿ. ಈಗ ನೋಡಿ ನೆಕ್ಸ್ಟು ಮಾನವನ ಜಠರದಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸೊ ಎಲ್ಲ ಕಡೆ ರಿಪೀಟ್ ಆಗೋ ಕ್ವಶನ್ ಇದೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 4 ಅಂಕಗಳ 1 ಪ್ರಶ್ನೆ ಕೇಳಿದ್ದಾರೆ. ಸೊ 4 ಅಂಕಗಳ 1 ಪ್ರಶ್ನೆ ಕೇಳಿದರೆ ಇಲ್ಲಿ ನಿಮಗೆ ಮಾನವನ ಮೆದುಳಿನ ನೀಳ ಛೇದವನ್ನು ತೋರಿಸುವ ಚಿತ್ರವನ್ನು ಬರೀ ಕೊಟ್ಟಿದ್ದಾರೆ. ಸೊ ನಿಮಗೆ ಚಿತ್ರ ಪಿಕ್ಚರ್ 4 ಮಾರ್ಕ್ಸಿಗೆ 1 ಕೇಳ್ತಾರೆ. ಇನ್ನು ನೆಕ್ಸ್ಟು 5 ಅಂಕಗಳ 1 ಪ್ರಶ್ನೆ ಕೇಳಿದರೆ. ಸೊ ಇಲ್ಲಿ ಯಾವ ರೀತಿಯಿಂದ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ತಪ್ಪದೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.